ಹಾಯ್ ಹಲೋ SNP ಬ್ಲಾಗ್ ಇನ್ ಕನ್ನಡ. ಇವತ್ತೊಂದು ಚಿಕ್ಕದಾದಂಥ ಮೆಸೇಜ್ ಹೇಳಬೇಕು ಅಂತ ಹೊರಟಿದ್ದೀನಿ. ಏನಪ್ಪ ಅಂದರೆ ತುಳಸಿ ಗಿಡದ ಬಗ್ಗೆ. ನಮ್ಮ ಮನೆಯ ಮುಂದೆ ಇರ್ತಕ್ಕಂತಹ ತುಳಸಿ ಗಿಡ ಮತ್ತು ನಮ್ಮ ಮನೆಯಲ್ಲೇ ಇದೆ ತುಳಸಿ ಗಿಡ ಮತ್ತು ಮನಿ ಪ್ಲಾಂಟ್ 2 ಗಿಡಗಳಿದ್ದಾವೆ. ಇದ್ರ ಬಗ್ಗೆ ಸಜೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಏನಪ್ಪ ತುಳಸಿ ಗಿಡ? ತುಳಸಿ ಗಿಡ ಸಹಜವಾಗಿ ಎಲ್ಲರ ಮನೆಯಲ್ಲಿ ನಾವು ಬೆಳೆಸ್ತೀವಿ. ಯಾಕೆ ಅಂದರೆ ಹಿಂದೂ ಧರ್ಮದ ಪ್ರಕಾರ ಅದರಲ್ಲಿ ತುಂಬ ದೈವಿ ಶಕ್ತಿ ಇದೆ ಮತ್ತು ಧಾರ್ಮಿಕವಾಗಿ ಅದು ಬೆಳೆದು ಬಂದಿರುವಂಥದ್ದು ಕೂಡ. ಆ ತುಳಸಿ ಗಿಡವನ್ನು ನಾವು ಬೆಳೆಸುವಾಗ ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದು ನಮಗೆ ಅಷ್ಟಾಗಿ ಗೊತ್ತಿರೋದಿಲ್ಲ. ಆಗ ಏನು ಮಾಡಬೇಕು, ತಿಳಿದಂಥವರಿದ್ದರೆ, ವಯಸ್ಸಾದವರಿದ್ದರೆ ಕೇಳಬೇಕು. ಇಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂದರೆ, ನಾವು ಉತ್ತರ ಮತ್ತು ಪೂರ್ವ ದಿಕ್ಕಿನ ಮಧ್ಯದಲ್ಲಿ ಬರುವಂತಹ ದಿಕ್ಕು ಈಶಾನ್ಯ ದಿಕ್ಕು ಅಂದರೆ ಅದು ದೈವಿ ಮೂಲೆ, ಅಂದರೆ ದೈವ ಮೂಲೆ ಅಂತ ಕರಿತೀವಿ. ಆ ದೈವ ಮೂಲೆಯಲ್ಲಿ ನಾವು ಇಡಬೇಕಾಗುತ್ತೆ. ಆ ದೈವ ಮೂಲೆಯಲ್ಲಿ ಇಡೋದ್ರಿಂದ ನಮ್ಮ ಮನೆಗೆ ಆ ತುಳಸಿ ಗಿಡದ ಪಾಸಿಟಿವ್ ಎಫೆಕ್ಟ್ ಆಗುತ್ತೆ. ಮತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಸದಸ್ಯರು ಕೂಡ ಆರೋಗ್ಯದಿಂದ ಸುಖವಾಗಿ ಸಮೃದ್ಧಿಯಾಗಿ ಇರಲಿಕ್ಕೂ ಕೂಡ ಅದು ಸಹಜವಾಗಿ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ತುಳಸಿ ಗಿಡ ಮನೆ ಹೊರಗಿರೋದ್ರಿಂದ ನೆಗೆಟಿವ್ ಎನರ್ಜಿಯನ್ನು ಅದು ಒಳಗಡೆ ಕಳಿಸ್ಲಿಕ್ಕೆ ಅದು ತಯಾರಿರಲ್ಲ. ಯಾವುದೇ ಒಂಥರ ದುಷ್ಟಶಕ್ತಿಯಾಗಿರ್ಬೋದು ಅವನ್ನೆಲ್ಲವನ್ನು ಅದು ಅಲ್ಲೇ ತಡೆದು ನಿಲ್ಲಿಸುತ್ತೆ ಅನ್ನೋದು ಒಂದು ವಾಡಿಕೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಈಶಾನ್ಯ ಮೂಲೆಯಲ್ಲಿ ತುಳಸಿ ಗಿಡವನ್ನು ಬೆಳೆಸುವುದು ಸುಖ ಸಮೃದ್ಧಿಯ ಒಂದು ಸಂಕೇತ. ಇದು ಒಂದು ಆಯುರ್ವೇದಿಕ್ ಗುಣಗಳನ್ನು ಕೂಡ ಹೊಂದಿದೆ ಅಂತ ಹೇಳ್ಬೋದು. ಈ ತುಳಸಿ ಗಿಡ ಚಿಕ್ಕ ಮಕ್ಕಳಿದ್ದರೆ ಇದು ಈಟು ಅಂದರೆ ಒಂದು ಉಷ್ಣ ಗಿಡ ಆಗಿರೋದ್ರಿಂದ ಇದನ್ನು ಹೆಚ್ಚಾಗಿ ಮಳೆಗಾಲದಲ್ಲಿ ನಾವು ಯೂಸ್ ಮಾಡ್ತೀವಿ. ಯಾವ ರೀತಿ? ಕಷಾಯ ಮಾಡೋದಾಗಿರ್ಬೋದು, ಟೀಗೆ ಎಲೆಗಳನ್ನು ಹಾಕಿಕೊಂಡು ಕುದಿಸಿ ಕುಡಿಯೋದಾಗಿರ್ಬೋದು, ತುಂಬ ಕೆಮ್ಮು ನೆಗಡಿ ಆದರೆ ಬೆಳಗ್ಗೆ ಹೊಟ್ಟೆಗೆ ಬಾಯಿಗೆ ತಿಂತಾ ಇರ್ತೀವಿ, ಜಗ್ದು ನುಂಗೋದಾಗಿರ್ಬೋದು. ಹೀಗೆ ನಾವು ತುಳಸಿ ಗಿಡದ ಉಪಯೋಗಗಳನ್ನು ಪಡ್ಕೊಳ್ತೀವಿ. ಇದು ಬೆಳೆಸೋದು ಕೂಡ ಒಂದು ದೈವಿ ಗುಣ. ಇದನ್ನು ಕಡ್ಡಾಯವಾಗಿ ಎಲ್ಲರ ಮನೆ ಮುಂದೆ ಕೂಡ ಬೆಳೆಸೋದು ನಮಗೆ ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಇದೇ ರೀತಿ ಇನ್ನೊಂದು ಸಸ್ಯದ ಮನಿ ಪ್ಲಾಂಟನ್ನು ಕೂಡ ಸಹಜವಾಗಿ ಎಲ್ಲರೂ ಬೆಳೆಸ್ತೀವಿ. ಆ ಮನಿ ಪ್ಲಾಂಟನ್ನು ಬೆಳೆಸುವುದರಿಂದ ಏನಾಗುತ್ತೆ ಅನ್ನೋದನ್ನು ಕೂಡ ಈ ದಿನ ನಿಮಗೆ ಹೇಳ್ತೀನಿ. ಮನಿ ಪ್ಲಾಂಟ್ ಅದು ಒಂದು ದೈವಿ ಗುಣವನ್ನು ಹೊಂದಿರತಕ್ಕಂಥದ್ದು ಮತ್ತು ಹಣದ ಸಂಕೇತ. ಇದನ್ನು ಯಾವ ದಿಕ್ಕಿನಲ್ಲಿಡಬೇಕು, ಎಲ್ಲಿಡಬೇಕು ಅನ್ನೋದು ಅಷ್ಟಾಗಿ ಗೊತ್ತಿರೋದಿಲ್ಲ ನಮಗೆ. ಇದನ್ನು ಕೂಡ ನೈಋತ್ಯ ಮೂಲೆಯಲ್ಲಿ ಇಡ್ತೀವಿ. ಮತ್ತು ಅಷ್ಟೇ ಅಲ್ಲದೆ ಇದನ್ನು ನಾವು ಯಾವ ಮೂಲೆಯಲ್ಲಿಟ್ಟರೂ ಪರವಾಗಿಲ್ಲ, ಪೂರ್ವ ದಿಕ್ಕಿನ ಕಡೆಗೆ ಅದರ ಕುಡೆಗಳು ಚಾಚಬೇಕು. ಹೇಗಪ್ಪ ಅಂದರೆ ಪೂರ್ವ ದೈವಿ ಶಕ್ತಿ ಅದು. ಹಾಗಾಗಿ ಪೂರ್ವ ದಿಕ್ಕಿನ ಕಡೆ ನಾವು ಗಿಡವನ್ನು, ಅದು ಇಂದ್ರನ ಮೂಲೆ ಆಗಿರುತ್ತೆ, ಪೂರ್ವ ದಿಕ್ಕಿನ ಕಡೆಗೆ ಅದರ ಏನಂತೀವಿ ರಂಬೆ ಕೊಂಬೆಗಳು ಬೆಳೀತಾ ಹೋಗ್ಬೇಕು. ಅದು ಸಪೋರ್ಟಿಂಗ್ ಗಿಡ. ಅದಕ್ಕೆ ಏನು ಮಾಡ್ತೀವಿ ನಾವು, ಬೆಳೀತಾ ಬಂದಂಗೆ ಒಂದು ತಂತಿನಾದರೂ ಕಟ್ತೀವಿ, ಉರಿ ಆದರೂ ಕಟ್ತೀವಿ, ಮತ್ತು ಹಗ್ಗ ಒಂದು ಕೋಲಾದ್ರೂ ಸಪೋರ್ಟಿಂಗ್ಗೆ ಕೊಡ್ತೀವಿ. ಆವಾಗ ಸಪೋರ್ಟಿಂಗ್ ಕೊಟ್ಟಂತಹ ಕೊಂಬೆಗಳು ಪೂರ್ವ ದಿಕ್ಕಿನ ಕಡೆ ಚಾಚ್ತಾ ಬರಬೇಕು. ಆಗ ಆ ಮನೆಗೆ ಏಳಿಗೆ ಎಂಬುದು ಆಗುತ್ತೆ. ಮತ್ತು ಯಾರಿಗೂ ಗೊತ್ತಾಗದ ಹಾಗೆ ಆ ಬುಡದಲ್ಲಿ ಒಂದು ಸ್ವಲ್ಪ ಒಂದು 10 ರೂಪಾಯಿ ಆಗಿರ್ಬೋದು, ಒಂದು 5 ರೂಪಾಯಿ ಆಗಿರ್ಬೋದು, ನಮಗೆ ಎಷ್ಟಾಗುತ್ತೋ ಅಷ್ಟು ಕಾಯಿನ್ಗಳನ್ನು ಇಡಬೇಕು ಮಣ್ಣಲ್ಲಿ. ಅದನ್ನ ಯಾರಿಗೂ ಕೂಡ ಹೇಳ್ಬಾರ್ದು. ಮಣ್ಣಲ್ಲಿ ಸ್ವಲ್ಪ ಆಳವಾಗಿ ಕಾಯಿನ್ಗಳನ್ನು ಇಡಬೇಕು. ಅದು ಹೇಳ್ತಾನೆ ಮನಿ ಪ್ಲಾಂಟ್ ಅಲ್ವಾ, ಹಾಗಾಗಿ. ಮತ್ತು ಅದನ್ನ ಖರೀದಿ ಮಾಡಿಕೊಂಡು ನಾವು ತರಬಾರ್ದು. ಅದನ್ನ ನಮ್ಮ ರಿಲೇಟಿವ್ ಆಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ಅವ್ರ ಹತ್ರ ನಾವು ದುಡ್ಡನ್ನು ಕೂಡಿಸಿ ಮಾರ್ಕೆಟಲ್ಲಿ ತರಬೇಕು. ಅದಾಗಲಿಲ್ಲ ಅಂದರೆ ಬೇರೆಯವ್ರ ಮನೆಯಲ್ಲಿ ನಾವು ಇಸ್ಕೊಳ್ಬೇಕು. ಹಚ್ಚ ಹಸಿರಿನ ಗಿಡವನ್ನೇ ಬೆಳೆಸ್ಬೇಕು ಅದು ಮನಿ ಪ್ಲಾಂಟನ್ನು. ಅದರಲ್ಲಿ ಏನಾದರೂ ಹಳದಿ ಕಲರ್ ಎಲೆಗಳು ಇದ್ದಾವೆ ಅಂದರೆ ಅವನ್ನ ತೆಗೆದಾಕ್ಬಿಡ್ಬೇಕು, ಅದು ಕಸ ಆಗುತ್ತೆ, ಅದನ್ನ ತೆಗೆದಾಕಬೇಕು. ಮತ್ತೇನಪ್ಪ ಅಂದರೆ ನಾವು ಈ ಗಿಡವನ್ನು ಮನಿ ಪ್ಲಾಂಟನ್ನು ಯಾರಿಗೂ ಕೂಡ ಕೇಳಿದರೆ ಕೊಡೋಕೆ ಹೋಗಬಾರ್ದು. ಏನಾದರೂ ಒಂದು ರೀಸನ್ ಹೇಳಿ ಕಳಿಸ್ಬಿಟ್ಬೇಕು. ಯಾರಿಗೂ ಕೂಡ